ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಮಾನ್ಯವಾಗಿ ದಾಖಲೆಗಳನ್ನು ತಿದ್ದೋದನ್ನು ನೋಡಿದ್ದೀವಿ, ದಾಖಲೆಗಳನ್ನು ಅಪಹರಿಸಿಕೊಂಡು ನಮ್ಮ ಹೆಸರಿಗೆ ಜಮೀನನ್ನು ಕಬಳಿಸೋದನ್ನು ನೋಡಿದ್ದೀವಿ. ವಿಪರ್ಯಾಸ ಅಂದರೆ ಈ ಪ್ರಕರಣದಲ್ಲಿ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಲಾಗಿದೆ. ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಜಮೀನನ್ನು ಕಬಳಿಕೆ ಮಾಡಿರುವಂಥ ಆರೋಪ ಇದು. ಕೋಟ್ಯಾಂತರ ಮೌಲ್ಯದ ಜಮೀನು ಗುಳಮ್ಮಾಗಿರುವಂತಹ ಪ್ರಕರಣ ಇದು. ನ್ಯಾಯಾಧೀಶರ ಸಹಿಯನ್ನು ನಕಲು ಮಾಡಿದ್ದಾರೆ. ಖತರ್ನಾಕ್ಗಳು ವಂಚನೆ ಮಾಡಿದ್ದಾರೆ ಮಹಿಳೆಯರು. ವಂಚನೆ ಮಾಡಿದಂಥ ಈ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಿಳೆ ಕಣ್ಣೀರಿಡ್ತಾ ಇದ್ದಾರೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ 6 ಮಂದಿಯ ವಿರುದ್ಧ FIR ದಾಖಲಾಗಿರೋದು ಈ ಪ್ರಕರಣದಲ್ಲಿ. ಮುನಿರಾಜು, ರಾಘವ, ಆಂಜಿನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಶ್ರೀ, ಸುಷ್ಮಿತಾ ಈ ಪ್ರಕರಣದ ಆರೋಪಿಗಳು. ನ್ಯಾಯಾಧೀಶರ ಸಹಿ ಜೊತೆಗೆ 16 ಸಹಿಗಳನ್ನು ನಕಲು ಮಾಡಿದ್ದಾರೆ. ಮಹಾವಂಚನೆಯ ಆರೋಪ. ಆನೇಕಲ್ ತಾಲೂಕಿನ ಚಿಂತಲ ಮಡಿವಾಳ ಗ್ರಾಮದ ಸರ್ವೆ ನಂಬರ್ 43/2 ಜಮೀನು. ಒಬ್ಬರು ವ್ಯಕ್ತಿ ವೆಂಕಟೇಶ್ ಸ್ವಾಮಿ ಅಂತ ಮೃತಪಟ್ಟಿದ್ರು. ಅವರ ಹೆಸರಿನಲ್ಲಿ 28 ಎಕರೆ 8 ಗುಂಟೆ ಜಮೀನಿತ್ತು. ಜಾಗದಲ್ಲಿ ವೆಂಕಟಸ್ವಾಮಿ ಪತ್ನಿ ಜ್ಯೋತಮ್ಮ ಮತ್ತು ಮಕ್ಕಳು ಇದ್ದಾರೆ. ಮೃತಪಟ್ಟವರ ಹೆಸರನ್ನು ತೆರೆಸಿ ಈ ಜಾಗವನ್ನು ನಿಮ್ಮ ಹೆಸರಿಗೆ ಮಾಡಿಸಿಕೊಡ್ತೀವಿ ಅಂತ ಜ್ಯೋತಮ್ಮನವರಿಗೆ ಇವರು ಹೇಳಿ ವಂಚನೆ ಮಾಡಿರುವಂಥ ಆರೋಪ ಇದು. ಈ ಸಮಾಧಿಗಳು ಹೊಡೆದಿದ್ರೆ ನೋಡಿ ಸರ್, ಅದೆಲ್ಲ ಕಲ್ಲೆಲ್ಲ ಆಗಿದೆ. ಅವನು ಅರ್ಧ ಭಾಗ ಮಾರ್ಕೊಂಡ್ಬಿಟ್ಟಿದ್ದಾನೆ, 14 ಗುಂಟೆ ಮಾರ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಗೊತ್ತಿಲ್ದಿರ ಮಾರ್ಕೊಂಡ್ಬಿಟ್ಟು ಸರ್ವೆ ಮಾಡೋಕ್ಕೆ ಬಂದು ಇರೋವಾಗ ನಿಮ್ಮ ಥರ ಓಡಾಡ್ತಾ ಇದ್ರು ಜನ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆ ಅಮ್ಮನ ನಾನು ನಂಬಿರೋ ಸ್ವಾಮಿ. ಆವಾಗ ಈ ಕಡೆ ತಿರುಗಿ ನೋಡಿದೆ, ಸಮಾಧಿ ನೋಡ್ಕೊಂಡು ಹೋಗೋಣ ಅಂತ. ಇವಾಗ ತಿರುಗಿ ನೋಡಿದೆ ಸಮಾಧಿ. ಆವಾಗ ಈ ಸರ್ವೆ ಮಾಡೋರು ಬಂದಿದ್ದಾರೆ. ಆವಾಗ ನಾನು ಬಂದು ಮಾಡಬಾರ್ದು ಸರ್ವೆ, ನಂದು ಜಮೀನು, ಸಮಾಧಿಗಳು ನಮ್ಮದು, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ, ಸಮಾಧಿಗಳು ನಂದು, ನಾನು ಕೊಡಲ್ಲ ಅಂತ ನಾನು ಅಡ್ಡ ಹಾಕಿದೆ. ಸರ್ವೆ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ಮಾತಾಡಿದೆ. ಆವಾಗ ಅವನಿಗೂ ನನಗೂ ಜಗಳ ಆಯಿತು. ರಾಘವ, ಅಂಜನಪ್ಪ ಅವ್ರಿಗೂ ನನಗೂ ಜಗಳ ಆಯಿತು. ಆದರೆ ಏನು ಜಗಳ ಆದ್ರೂ ಕೂಡ ಸುತ್ತಮುತ್ತ ಇರೋರೆಲ್ಲ ಬಂದರು, ನೋಡಿದ್ರು. ಆ ಅಮ್ಮ ಬೇಡ್ಕೊಳ್ತಾ ಇದ್ದಾರೆ, ಸಮಾಧಿಗಳು ಇರೋ ಜಾಗ ಬಿಡಲ್ಲ ಅಂತ ಹೇಳಿದ್ದಾರೆ. ಸಾಕ್ಷಿಗಳು ಕೂಡ ಇದ್ದಾರೆ ಸ್ವಾಮಿ. ಹಿಂಗೆಲ್ಲ ಮಾಡಿ ಮೋಸ ಮಾಡಿ ಜಮೀನು ಮಾರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸ್ವಾಮಿ ಅವನು. ಅವಾಗ ನನ್ನ ಗಂಡನ್ನು ನಾನು ಮಾರ್ಕೊಬೇಕಾ? ನಮ್ಮ ಅಮ್ಮದು, ನಂದು, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ತಂಗಿ ಇಷ್ಟು ಜನರದ್ದು ಸೈನು ಫ್ರಾಡ್ ಮಾಡಿದ್ದಾರೆ. ಸಾಲದು ಅಂತ ಜಡ್ಜ್ ಸಿಗ್ನೇಚರು ಫೇಕ್ ಮಾಡಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಸರ್. ನಾವು ಇದು ಅವ್ರ ಹೆಸರಿಗೆ ಆಗಿದೆ ಅಂತ ಗೊತ್ತಾದ್ಮೇಲೆ ನಾವು ರಿಪೋರ್ಟ್ಸ್ ಎಲ್ಲ ತೆಗ್ದ್ವಿ ಸರ್. ಜಮೀನು ಪತ್ರಗಳೆಲ್ಲ ತೆಗೆಸಿದಾಗ ನಮಗೆ ಗೊತ್ತಾಯ್ತು ಸರ್. ಆವಾಗ ನಾವು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ FSL ಅವ್ರ ಕಡೆಯಿಂದ ನಾವು ಸಿಗ್ನೇಚರ್ಗಳೆಲ್ಲ ನಾವು ತೆಗೆಸಿ ಅದು ಕರೆಕ್ಟಾ ರೈಟಾ ಅಂತ ಎಲ್ಲ ನಾವು ತೆಗ್ಸಿ ನೋಡಿಸಿದ್ವಿ ಸರ್. ಅದು ಅವಾಗ ಗೊತ್ತಾಯ್ತು ಅದೆಲ್ಲ ಫ್ರಾಡ್ ಇದೆ ಅಂತ ಹೇಳಿದ್ವಿ ಸರ್ ನಮಗೆ. ಹೋಗಿದ್ವಿ ಸರ್. ಅವರು SP ಆಫೀಸ್ಗೆ ಹೋಗಿದ್ವಿ, ಪೊಲೀಸ್ ಸ್ಟೇಷನಲ್ಲಿ ಹೋಗಿದ್ವಿ. ಅವರು ನಮ್ಮ ಕಡೆಯಿಂದನೇ ಕಾಲ್ ಮಾಡಿ ಮುನಿರಾಜ್ ರಾಘವ್ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಲೇ ಹೇಳ್ಕೊಂಡೇ ಬಂದಿದ್ದಾರೆ ಸರ್. ಅವ್ರಿಗೂ ರೆಸ್ಪಾಂಡ್ ಕೊಟ್ಟಿಲ್ಲ. ಯಾಕಂದರೆ ಲೇಡಿ ಪೊಲೀಸ್ ಅವರು ನಮ್ಮ ಹತ್ರ ನಮ್ಮ ಮುಂದೆನೇ ಅವ್ರು 9 ಸತಿ ಕಾಲ್ ಮಾಡಿದ್ದು ಸರ್. ರಾಘವ್ ಅವರು ನಾವು ಅಲ್ಲಿಲ್ಲ ಇಲ್ಲಿ ನಮಗೆ ಟೈಮ್ ಬೇಕು ನಮ್ಗೆ ಬರೋದಕ್ಕೆ ಅಂತ ನಮ್ಮ ಮುಂದೆನೇ ಹೇಳಿದ್ದಾರೆ ಸರ್ ಅವರು. ಗೋಡಿ ಪೊಲೀಸ್ ಸ್ಟೇಷನಲ್ಲಿ ಸರ್. ಈಗ ಆನೇಕಲ್ಲಲ್ಲಿ ಯಾವತ್ತು ಒಂದು 19ನೇ ತಾರೀಕೇನ 3 ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಸಾಮಾನ್ಯವಾಗಿ ನಾನು ಆವಾಗಲೂ ಕೂಡ ಹೇಳ್ತಾ ಇದ್ದೆ, ದಾಖಲಾತಿಗಳನ್ನು ಏನೋ ಮಾಡಿ ಕಬಳಿಕೆ ಮಾಡೋದು, ಮತ್ತೊಬ್ಬರ ಹೆಸರಿಗೆ ಮಾಡ್ಕೊಳ್ಳೋದು ಇದೆಲ್ಲ ನೋಡಿರ್ತೀವಿ. ಆದರೆ ಜಡ್ಜ್ ಸಹಿಯನ್ನೇ ನಕಲು ಮಾಡುವ ಹಂತಕ್ಕೆ ಈ ಟೀಮ್ ಹೋಗಿತ್ತಂದರೆ ಹೆಂಗೆ ಬಯಲಾಯ್ತಿದ್ದು? ಇವ್ರಿಗೆ ಗೊತ್ತಾಗ್ಲಿಲ್ವಾ ಇದೆಲ್ಲ ಬೆಳವಣಿಗೆ ಆಗುವ ತನಕ? ಖಂಡಿತ ಪ್ರವೀಣ್, ಏನು ಅಂತಂದ್ರೆ ಒಂದು ರೀತಿಯ ಅಂದ್ರೆ ಅವರೆಲ್ಲವೂ ಕೂಡ ಸ್ವಂತ ಕುಟುಂಬದವರೇ ಆಗಿರೋದ್ರಿಂದ ಜ್ಯೋತಿಯಮ್ಮ ಅನ್ನೋ
ವೆಂಕಟಸ್ವಾಮಿ ಅವರ ಧರ್ಮಪತ್ನಿ ಯಾರು ಇರ್ತಾರೆ ಆಕೆಗೆ ಗೊತ್ತಿರೋದಿಲ್ಲ. ಮತ್ತೆ ಜ್ಯೋತಮ್ಮಗೆ 4 ಜನ ಮಕ್ಕಳು, ಒಬ್ಬ ಗಂಡು ಮಗು 4 ಜನ ಹೆಣ್ಣು ಮಕ್ಳು ಇರ್ತಾರೆ. ಆದ್ರೆ ಈತ ಯಾರು ಆತನ ಮಗ ಜ್ಯೋತಮ್ಮನ ಮಗ ಯಾರಿರ್ತಾನೆ ಆತ ಒಂದು ಕುಡಿತಕ್ಕೆ ದಾಸನಾಗಿರ್ತಾನೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಅಂಜನಪ್ಪ ಮತ್ತೆ ಮುನ್ರಾಜು ಅವರ ಟೀಮ್ ಏನಿದೆ ಅವರು ಇದನ್ನ ಡಿಗ್ರಿ ಮಾಡ್ಸೋಣ ಅಂತ ಹೇಳಿ ಒಂದ್ ರೀತಿಯ ಎಲ್ಲರೂ ಕೂಡ ಡಿಗ್ರಿ ಮಾಡಿಸ್ಬೇಕು, ಆಗ ನಮ್ಗೆ ಸ್ವಂತ ಆಗುತ್ತೆ ಅಂತ ಹೇಳಿ ಒಂದ್ ರೀತಿಯ ಅಂದ್ರೆ ವೆಂಕಟಸ್ವಾಮಿಯಿಂದ ಇವರಿಗೆ ಡಿಗ್ರಿ ಮಾಡ್ಕೋಬೇಕು ಅಂತ ಹೇಳಿ ನಕಲಿ ಅಂದ್ರೆ ಎಲ್ಲರ ಕಡೆಯಿಂದ ಸೈನ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅದನ್ನೇ ಒಂದು ಲಾಯರ್ ಅನ್ನ ಹಿಡಿದು ಇವರು ಫೋರ್ಜರಿ ಮಾಡಿ ಒಂದು ದುರಂತ ಏನು ಅಂತಂದ್ರೆ ಒಂದು ನ್ಯಾಯಾಧೀಶರ ಸಹಿಯನ್ನೇ 3 ಭಾಗದಲ್ಲಿ 3 ಕಡೆನೂ ಕೂಡ ನಕಲು ಮಾಡಿ ಇವರು ಒಂದು ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಕಳೆದ ಅಕ್ಟೋಬರ್ ತಿಂಗಳಿಂದನೂ ಕೂಡ ಈ ರೀತಿ ಮಾಡ್ತಾ ಬರ್ತಿರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಾಗಿರೋದಿಲ್ಲ. ಆದ್ರೆ ಏಕಾಏಕಿ ಕಳೆದ 4 ದಿನಗಳ ಹಿಂದೆ ಒಂದು ಅಲ್ಲಿ ಆ ಜಾಗದಲ್ಲಿ ಸರ್ವೆ ನಂಬರ್ 43ರಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಸಮಾಧಿಗಳನ್ನ ಏನ್ ಕಟ್ಟಿರ್ತಾರೆ ಇವರು ಪೂರ್ವಜರು, ಜ್ಯೋತಿಯಮ್ಮ ಗಂಡ ಮತ್ತು ಅವ್ರ ಅತ್ತೆ ಮಾವಂದು ಕೂಡ ಆ ಒಂದು ಸಮಾಧಿಗಳನ್ನ ಏಕಾಏಕಿ JCB ಧ್ವಂಸ ಮಾಡ್ಲಿಕ್ಕೆ JCB ತರ್ತಕ್ಕಂಥದ್ದು. ಹಾಗಾಗಿ ವಿಷಯ ತಿಳಿದುಕೊಂಡು ಸ್ಥಳಕ್ಕೆ ಬಂದಂತಹ ಜ್ಯೋತಿಯಮ್ಮ ಮತ್ತು ಮಕ್ಕಳು ಕೇಳಿದಾಗ ಇದೆಲ್ಲ ನಮ್ಗಾಗಿದೆ, ನಾವು ಬೇರೆಯವ್ರಿಗೆ ಮಾರ್ಬಿಟ್ಟಿದೀವಿ ಅಂತ ಹೇಳಿ ಕೂಡ ಅವ್ರು ಹೇಳ್ತಕ್ಕಂಥ ಅಂದ್ರೆ ಅಂಜನಪ್ಪ ಮತ್ತೆ ಮುನ್ರಾಜು ಅವರು ಡಿಗ್ರಿಯನ್ನ ಮಾಡಿಸ್ಕೊಂಡು ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಈಗಾಗಲೇ ಬೇರೆಯವ್ರಿಗೆ ಕೂಡ ಮಾರಾಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಯಾರು ಕೊಂಡ್ಕೊಂಡಿರ್ತಾರೆ ಅವರು JCB ತಗೊಂಡ್ಬಂದು ಸಮಾಧಿಗಳನ್ನ ಧ್ವಂಸ ಮಾಡ್ಲಿಕ್ಕೆ ಬಂದಾಗ ಇವರಿಗೆ ವಿಷಯ ತಿಳಿತಕ್ಕಂಥದ್ದು. ಹಾಗಾಗಿ ಇವರು ಆ ಒಂದು ಕೋರ್ಟ್ ನಲ್ಲಿ ಕೇಸನ್ನು ಕೂಡ ದಾಖಲು ಮಾಡಿ ದಾಖಲೆಗಳನ್ನೆಲ್ಲ ತೆಗೆದು ನೋಡಿದಾಗ ಇವ್ರಿಗೆ ಗಮನಕ್ಕೆ ಬರ್ತದೆ ಈ ರೀತಿ ಫೋರ್ಜರಿ ಮಾಡಿರ್ತಾರೆ ಅಂತ ಹೇಳಿ. ಅಂದ್ರೆ ಒಂದ್ ರೀತಿಯ ಸ್ವಂತದವರೇನೆ ಈ ರೀತಿ ಮಾಡ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗೆ ನೀವ್ ಹೇಳ್ದಂಗೆ ಒಂದು ಹೆಜ್ಜೆ ಮುಂದೆ ಹೋಗಿ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಇವರು ಫೋರ್ಜರಿ ಮಾಡಿ ಈ ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧ ಆನೇಕಲ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಾಗುತ್ತೆ. ಆದ್ರೆ ಪೊಲೀಸರು ಯಾವುದೇ ಕ್ರಮ ತಗೊಳ್ಳೋದಿಲ್ಲ. 4 ತಿಂಗಳು ಕಳೀತದೆ. ಹಾಗಾಗಿ ಇವರು ಒಂದು SP ಅಂದ್ರೆ ಒಂದು ಜಿಲ್ಲಾ SP ಹತ್ರನೇ ಹೋಗಿ ಈ ರೀತಿ ಎಲ್ಲ ಅವರ ಅಹವಾಲುಗಳನ್ನು ಹೇಳ್ಕೊಂಡಾಗ SP ಅವರು ಆನೇಕಲ್ ಪೊಲೀಸ್ ಸ್ಟೇಷನ್ಗೆ ಒಂದ್ ರೀತಿಯ ರೆಫರ್ ಮಾಡ್ತಕ್ಕಂಥ ಇದನ್ನ FIR ಮಾಡಿ ಅಂತ ಹೇಳಿ ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಆದ್ರೆ ಆರೋಪಿಗಳೆಲ್ಲರೂ ಕೂಡ ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿಯ ಜ್ಯೋತಮ್ಮ ಅವರು ನನ್ನ ಪೂರ್ವಜರ ಸಮಾಧಿಗಳನ್ನ ಧ್ವಂಸ ಮಾಡಿದರೆ ಇದು ಯಾವ ರೀತಿ ನ್ಯಾಯ? ಇದು ನನ್ನ ಗಂಡನಿಗೆ ಸೇರ್ಬೇಕಾಗಿದ್ದು, ನನ್ನ ಮಕ್ಳಿಗೆ ಸೇರ್ಬೇಕಾಗಿದ್ದು, ಈ ರೀತಿ ಅನ್ಯಾಯ ಮಾಡಿದರೆ ನನ್ನ ಜಾಗ ನನಗೆ ಬೇಕು ಅಂತ ಹೇಳಿ ಕೂಡ ಸ್ಥಳದಲ್ಲಿ ಜ್ಯೋತಮ್ಮ ಗೋಳಾಡ್ತಾ ಇರ್ತಕ್ಕಂಥದ್ದು. ಪ್ರವೀಣ್. ಓಕೆ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.